ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಮ್ಮ, ಹಾ ಬಾಯ್ಲಿ. ಎಸ್ ಮ್ಯಾಮ್. ಸೀತಮ್ಮ, ಬಾಡಿ ಗಾರ್ಡ್ಸ್ ತರ ಇದ್ದಾರೆ. ಇವ್ರು ಯಾಕೆ ಬಂದ್ರು ಇಲ್ಲಿಗೆ? ಇದೆಲ್ಲ ರಾಮ್ದೇ ಕೆಲಸ, ಅವರೇ ಕಳ್ಸಿರ್ತಾರೆ. ಸೀತಮ್ಮ, ನನ್ನ ಫ್ರೆಂಡ್ ಕಾಲು. ಹಲೋ ಸೀತಾ, ಹಾಯ್. ಪ್ಲೀಸ್ ಬೈಯೋಕ್ಕೂ ಮುಂಚೆ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ಫಸ್ಟ್. ನಿಮ್ಮ ಮನೆ ಮುಂದೆ ಬಾಡಿ ಗಾರ್ಡ್ಸ್ ಇದ್ದಾರಲ್ಲ, ಅವ್ರನ್ನ ನಾನೇ ಕಳಿಸಿದ್ದು. ಅಲ್ಲ ಸೀತಾ ಪ್ಲೀಸ್, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸಿಹಿಗೆ ಸಮ್ಮರ್ ಹಾಲಿಡೇಸ್ ಇದೆ, ನೀವು ಆಫೀಸಿಗೆ ಬರ್ತೀರಾ, ತಾತ ಅಜ್ಜಿ ಮನೆ ಒಳಗಿರ್ತಾರೆ, ಮಕ್ಕಳು ಒಟ್ಟಾರದಲ್ಲಿ ಆಟ ಆಡ್ಕೊಂಡು ಓಡಾಡ್ಕೊಂಡಿರ್ತಾರೆ. ಸಿಹಿ ಕಡೆ ಗಮನ ಕೊಡೋದಕ್ಕೆ ಯಾರು ಇರಲ್ಲ. ಅಂಡ್ ಮೋರ್ ಓವರ್ ಸಿಹಿ ಆರ್ ಪಿ ನೋಡಿ ಸಿಕ್ಕಾಬಟ್ಟೆ ಎದುರ್ಕೊಂಡಿದ್ದಾಳೆ. ಆ ಈಡಿಯಟ್ ಆರ್ ಪಿ ಏನ್ ಮಾಡೋದಕ್ಕೂ ಹೇಸಲ್ಲ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇದನ್ನ ಹೇಳೋದಕ್ಕಷ್ಟೇ ನಾನು ಕಾಲ್ ಮಾಡಿರೋದು. ಹೇಳ್ಬೇಕಂದ್ರೆ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಸೀತಾ. ಐ ಲವ್ ಯು ಲಾಟ್ ಅಂಡ್ ದಟ್ಸ್ ದ ಟ್ರೂತ್. ಇದೆಲ್ಲ ತಾತ ನಮ್ಮ 3 ಜನನ ಒಪ್ಕೊಂಡ್ಮೇಲೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆರ್ ಪಿನ ಇಲ್ಲಿವರೆಗೂ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಸೀತಾ, ಬಟ್ ನಾಟ್ ಎನಿ ಮೋರ್. ಫಾರ್ ಟೈಮ್ ಬೀಯಿಂಗ್ ಅಷ್ಟೇ ಈ ಬಾಡಿ ಗಾರ್ಡ್ಸ್ ಅಲ್ಲ, ಅದಕ್ಕೆ ಈ ಅರೇಂಜ್ಮೆಂಟ್. ನಿಮ್ಮಿಬ್ಬರನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ನಾನು ಆರಾಮಾಗಿ ನಿದ್ದೆ ಮಾಡ್ಬೇಕಂದ್ರೆ ನೀವಿಬ್ರು ಆರಾಮಾಗಿರ್ಬೇಕು ಸೀತಾ. ನಿಮ್ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಗುಡ್ ನೈಟ್. ಅಲ್ಲ ನಂಗೆ ಮಾತಾಡೋಕೆ ಅವಕಾಶನೇ ಮಾಡ್ಕೊಡಲ್ಲ. ಏನ್ ದಬ್ಬಾಳಿಕೆ? ಏನ ಡಬ್ಬನ? ಹಂಗಂದ್ರೆ ಏನು ಸೀತಮ್ಮ? ಡಬ್ಬ ಅಲ್ಲ ಕಣೆ, ದಬ್ಬಾಳಿಕೆ. ನಮಗೇನ್ ಬೇಕು ಅಂತ ಇನ್ನೊಬ್ರು ಡಿಸೈಡ್ ಮಾಡ್ತಾರಲ್ಲ, ಅದಕ್ಕೆ ದಬ್ಬಾಳಿಕೆ ಅಂತಾರೆ. ಸಾರಿ ಮೇಡಮ್, ಇದು ದಬ್ಬಾಳಿಕೆ ಅಲ್ಲ, ಕೇರಿಂಗ್ ಮೇಡಮ್. ರಾಮ್ ಸರ್ ಹೀಗೆ ಹೇಳ್ಬೇಕು ಅಂತ ಹೇಳಿದ್ದಾರೆ. ನಾನು ಏನು ಹೇಳ್ತೀನಿ ಅದಕ್ಕೆ ನೀವೇನು ಹೇಳಬೇಕು ಅನ್ನೋದನ್ನು ಟ್ರೈನ್ ಮಾಡಿ ಕಳಿಸಿದಾರಾ? ಎಸ್ ಮ್ಯಾಮ್. ನಮ್ದು ಊಟ ಆಗಿದೆ ಮೇಡಮ್. ಗುಡ್ ನೈಟ್ ಮೇಡಮ್. ನನ್ನ ಫ್ರೆಂಡು ಸೂಪರು. ನೀವಿದ್ರೆ ಬ್ಯಾಡ್ ಅಂಕಲ್ ಬರಲ್ಲ ತಾನೆ? ನೋ ವೇ ಮೇಡಮ್. ಮ್ಯಾಮ್, ನಾನಾ? ಎಸ್ ಮ್ಯಾಮ್. ಸೀತಮ್ಮ, ನನ್ನ ನಾನಂತೆ. ಮಗ ಯಾಕೋ ಇಲ್ಲೇ ಇದೆಯಾ? ಬಾರೋ ಒಳಗಡೆ. ಮಗ ಸಾರಿ ಕಣೋ, ಸೀತಾ ಜೊತೆ ಮಾತಾಡ್ಕೊಂಡಿದ್ಬಿಟ್ಟೆ. ಮಗ ನೀನ್ ಹತ್ರ ಒಂದು ಸೀರಿಯಸ್ ವಿಷಯ ಮಾತಾಡ್ಬೇಕು. ಸಿಹಿ ಆರ್ ಪಿ ನೋಡಿ ಸಿಕ್ಕಾಬಟ್ಟೆ ಎದುರ್ಕೊಂಡಿದ್ದಾಳೆ. ಆದ್ರೆ ಆ ಭಯನ ನಾನು ಇಲ್ಲಿವರೆಗೂ ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಕಣೋ. ಬಟ್ ನಾವು ಇವಾಗ ತುಂಬಾ ಅಲರ್ಟ್ ಆಗಿರ್ಬೇಕು. ಅವ್ನ ನೆರಳು ನಮ್ಮ ಅವ್ರಿಗೆ ಯಾರ ಮೇಲೂ ಬಿಡಬಾರ್ದು. ಮಗ ಏನಾದರೂ ಪ್ರಾಬ್ಲಮ್ ಆಯ್ತಾ ಮತ್ತೆ? ನೋನು ಮಗ, ಓಕೆ ಲಿಸನ್. ಅಂಜಲಿ ಫೋನಲ್ಲಿ ಸಿಹಿ ಆರ್ ಪಿ ಫೋಟೋ ನೋಡಿದ್ಲಂತೆ. ಹೇಗೆ? ಹೌ ಇಸ್ ದಟ್ ಇವನ್ ಪಾಸಿಬಲ್? ವಾಟ್? ನಮ್ಮ ಪಾಪಚ್ಚಿ ಫೋನ್ ಅಲ್ಲ ಯಾ ಮಗ. ಬಟ್ ಆದ್ರೂ ಅವಳ ಹೇಳ್ದಾಗಿಂದ ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಹೇಗೆ ಅಂತ. ಓಕೆ ಫೈನ್, ಯಾರ್ದೋ ಫೋಟೋನ ನೋಡಿ ಅದು ಆರ್ ಪಿ ಅಂತ ಅನ್ಕೊಂಡಿರ್ಬೋದು, ಬಟ್ ಅದನ್ನ ಅಷ್ಟು ಈಸಿಯಾಗಿ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ವಲ್ಲ. ಒಂದಂತೂ ಸತ್ಯ ಮಗ, ಅವ್ನು ನಮ್ಮವ್ರನ್ನ ಯಾರಿಗೂ ಏನು ಮಾಡೋದಕ್ಕಾಗಲ್ಲ, ಅದು ಆಗಕ್ಕೂ ನಾನು ಬಿಡಲ್ಲ. ಬಟ್ ಆದರೂ ನಿನ್ನ ತಲೆ ಕೆಡಿಸ್ಕೊಬೇಡ. ನಾನು ಅಂಜು ಹತ್ರ ಮಾತಾಡಿ ವಿಚಾರಿಸ್ತೀನಿ. ಫಸ್ಟ್ ಅದನ್ನು ಮಾಡು ಪ್ಲೀಸ್. ಯಾಕೆ ರಾಮು ಅವರೇ ಒಂಥರ ಇದ್ದೀರಾ? ಏನಾಯ್ತು? ಡಾಕ್ಟರ್, ನನ್ನ ಕಷ್ಟನ ಯಾರ ಹತ್ರ ಹೇಳಿ? ನೋಡಿ, ನೀವೇ ನನಗೆ ಹೆಲ್ಪ್ ಮಾಡಬೇಕು. ವಿಷಯ ಏನು ಅಂದರೆ ನನಗೆ ಥ್ರೆಟ್ ಇದೆ. ಏನು ಥ್ರೆಟ್? ಹೌದು ಡಾಕ್ಟರ್, ನೀವು ನನ್ನನ್ನು ನಂಬ್ತೀರಾ ಅಲ್ವಾ? ನನ್ನ ಜೀವನದಲ್ಲಿ ನಾನು ತುಂಬ ಮೋಸ ಹೋಗಿದ್ದೀನಿ. ನಾನು ಯಾರನ್ನು ನಂಬಿದ್ನೋ ಅವರೇ ನನ್ನ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ. ಅವರಿಂದನೇ ನನ್ನ ಜೀವಕ್ಕೆ ಅಪಾಯ ಇದೆ ಡಾಕ್ಟರ್. ಅಯ್ಯೋ ದೇವ್ರೆ, ಅಂಥದ್ದೇನಾಯ್ತು? ನೀವಿಲ್ಲಿ ಡೈರೆಕ್ಟಾಗಿ ಬಂದರೆ ಎಲ್ಲ ವಿಷಯನೂ ಹೇಳ್ಬೋದು. ಆ್ಯಕ್ಚುಲಿ ನಾನು ನಿಮ್ಮ ಕ್ಲಿನಿಕ್ ಹತ್ರ ನಿಮ್ಮನ್ನು ನೋಡೋಣ, ನಿಮ್ಮ ಹತ್ರ ಮಾತಾಡೋಣ ಅಂತಲೇ ಬಂದಿದ್ದೆ. ಆದರೆ ನೀವು ಇರಲಿಲ್ಲ. ಪ್ಲೀಸ್ ಡಾಕ್ಟರ್, ಈಗಲೇ ಬನ್ನಿ,
ಇದೊಂದು ಹೆಲ್ಪ್ ಮಾಡಿ. ಇಷ್ಟೊತ್ತಿನಲ್ಲಿ ಬರೋದಾ? ನಾನು ಬೆಳಿಗ್ಗೆ ಸಿಗ್ತೀನಿ. ಬೆಳಗಾಗೋ ಅಷ್ಟರಲ್ಲಿ ನಾನು ಬದುಕಿರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಡಾಕ್ಟರ್. ಇದೇ ನೀವು ಕುತ್ತಿಗೆ ಮೇಲೆ ಕೂತ್ಕೊಂಡಿದ್ದಾನೆ ಅಂತ ದಯವಿಟ್ಟು ಅನ್ಕೋಬೇಡಿ ಡಾಕ್ಟರ್. ನೀವು ನನ್ನನ್ನು ಬರೀ ಪೇಷಂಟ್ ಥರ ನೋಡಲಿಲ್ಲ, ನನ್ನ ಕಷ್ಟ ಕೇಳಿದ್ರಿ, ನನಗೆ ಸಮಾಧಾನ ಮಾಡಿದ್ರಿ. ಆಗಲೇ ನೀವು ನನಗೆ ಹತ್ತಿರ ಆಗಿಬಿಟ್ರಿ. ನನ್ನಂಥ ಒಂಟಿ ಜೀವಕ್ಕೆ ಬೇರೆ ಯಾರೂ ಇಲ್ಲ ಡಾಕ್ಟರ್. ನನ್ನ ಕಷ್ಟನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನನ್ನ ಮನಸ್ಸು ನಿರಾಳ ಆಗುತ್ತೆ. ಡಾಕ್ಟರ್, ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ಪ್ಲೀಸ್ ಬನ್ನಿ, ಈಗಲೇ ಬನ್ನಿ ಪ್ಲೀಸ್. ಸರಿ ಬರ್ತೀನಿ, ನೀವು ಅಲ್ಲೇ ಇರಿ. ಬನ್ನಿ. ಡಾಕ್ಟರ್ ಅಂಜಲಿ. ಆದರೂ ಭಾರ್ಗವಿ ಚಿಕ್ಕಿ ಹೀಗೆ ಮಾಡಬಾರ್ದಾಗಿತ್ತು ಮಗ. ಅಂದ್ರೆ ಅದೇ ಸಿಹಿ ವಿಷಯನ ಸೂರಿಗೆ ಹೇಳಬಾರ್ದು ಅಂತ ಸೀತಾ ಅವ್ರ ಹತ್ರ ಕಂಡೀಷನ್ ಹಾಕಿದ್ದು ಇಟ್ಸ್ ಸೋ ರಾಂಗ್ ಮಗ. ಕಮಾನ್ ಮಗ, ಇದೆಲ್ಲ ಯಾಕೆ ಮಾಡಿದ್ದಾರೆ ಅಂತ ನಿಂಗೆ ಗೊತ್ತು. ತಾತನ ಹೆಲ್ತ್ ಕಂಡೀಷನ್ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಆಗಿದೆ, ಅದಕ್ಕೋಸ್ಕರ ಚಿಕ್ಕಿ ಈ ಥರ ಎಲ್ಲ ಮಾಡಿದ್ದಾರೆ. ದಯವಿಟ್ಟು ಚಿಕ್ಕಿ ಬಗ್ಗೆ ತಪ್ಪು ತಿಳ್ಕೊಬೇಡ ನೀನು. ನಿಜ ಕಣ, ಸೂರಿ ಕಂಡೀಷನ್ ಸರಿ ಇಲ್ಲ, ನಾವು ಒಪ್ಕೊಂತೀನಿ. ಆದರೆ ಇದು ಸಣ್ಣ ವಿಚಾರ ಅಲ್ಲ, ಮುಂದೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ಎಲ್ಲ ಗೊತ್ತಿದ್ದು ಚಿಕ್ಕಿ ಯಾಕೆ ಹೀಗೆ ಮಾಡಿದ್ರು? ಸಿಹಿ ವಿಷಯನ ತಾತಂಗೆ ಹೇಳಿಲ್ಲ ಅಂದಮೇಲೆ ಈ ವಿಷಯನ ಅವ್ರು ನಿನಗೆ ಮೊದಲೇ ಹೇಳಬೇಕಾಗಿತ್ತಲ್ವಾ? ಮಗ, ಇದ್ರಲ್ಲಿ ಚಿಕ್ಕಿ ತಪ್ಪೇನೋ ಇದೆ. ಇದು ನನ್ನ ಜವಾಬ್ದಾರಿ ಕಣೋ. ನಾನು ಪ್ರೀತಿಸ್ತಾರ ಹುಡುಗಿ ಬಗ್ಗೆ ತಾತಂಗೆ ಎಲ್ಲ ಕ್ಲಿಯರ್ ಆಗಿ ನಾನು ಹೇಳಬೇಕಾಗಿತ್ತು. ತಾತಂಗೆ ಸಿಹಿ ಗೊತ್ತು, ಹೇಳಕ್ಕೇನು ಉಳಿದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಹೇಳಕ್ ಹೋಗ್ಬೇಕು ಅಂತ ಹೊರಟಾಗಲ್ಲ ಏನಾರೋ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಅಂಡ್ ಸಿಹಿ ನನ್ನ ಜೊತೆ ಇರೋದು ನನ್ಗೆ ಯಾವ ಪ್ರಾಬ್ಲಮ್ ಇಲ್ಲ, ತಾತಂಗೂ ಯಾವ ಪ್ರಾಬ್ಲಮ್ ಇರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲ ನನ್ನ ತಲೆಯಲ್ಲಿತ್ತು ಮಗ. ಅದನ್ನ ಕ್ಲಿಯರ್ ಆಗಿ ನಾನು ಕಮ್ಯುನಿಕೇಟ್ ಮಾಡಬೇಕಾಗಿತ್ತು. ಇಟ್ ಇಸ್ ಮೈ ಮಿಸ್ಟೇಕ್, ನನ್ನ ಜವಾಬ್ದಾರಿ ಇದು. ಚಿಕ್ಕಿದೇನು ತಪ್ಪಿದೆ ಹೇಳು ಮಗ. ನೀನು ಹೀಗೆ ಯೋಚನೆ ಮಾಡ್ತಿದ್ಯಾ ಯಾಕೆ ಅಂತಂದ್ರೆ ನೀನು ಅವ್ರ ಮೊಮ್ಮಗ. ಅವ್ರು ಕೊಟ್ಟಿರೋ ಸಂಸ್ಕಾರನೇ ನಿನ್ನಲ್ಲೂ ಇರೋದು. ಸರಿ, ಇವಾಗ ನಿನ್ಗೆ ಏನು ಅನಿಸ್ತಿದೆ? ಸೂರಿ ಒಪ್ಕೊಳ್ಳಲ್ಲ ಅಂತ ಅನಿಸ್ತಿದ್ಯಾ? ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಂಡೇ ಒಪ್ಕೋತಾರೆ ಮಗ. ತಾತ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಆಗಿದ್ರು. ಅದು ಸುಳ್ಳಲ್ಲ ತಾನೆ? ನೀನು ಸುಮ್ಮನೆ ಏನೇನು ಥಿಂಕ್ ಮಾಡಿ ಕನ್ಫ್ಯೂಸ್ ಆಗ್ಬೇಡಪ್ಪ. ಚಿಕ್ಕಿ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು. ಸಿಹಿ ಬಗ್ಗೆ ಮಾತಾಡಿ ತಾತ ಸೀತಾನ ರಿಜೆಕ್ಟ್ ಮಾಡ್ಬಿಡ್ತಾರೆ ಅಂತ ಚಿಕ್ಕಿ ಈ ಥರ ಮಾಡಿದಾರ ಮಗ. ಇಟ್ ಇಸ್ ಸೋ ಕ್ಲಿಯರ್. ಸರಿ, ನಿನಗಿರೋ ಕ್ಲಾರಿಟಿ ನನಗಿಲ್ಲ. ನೀನು ಅನ್ಕೊಂಡಿದ್ದು ಸುಳ್ಳು ಆಗದೆ ಇರಲಿ. ಏ ಪ್ರಿಯಾ, ಅಳಿಯಂದ್ರೇನೆ ಮನೆಗೆ ಬಂದ್ಮೇಲೂ ಹೊರಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಮನೆ ಒಳಗಡೆ ಬಂದು ಮಾತಾಡೋಕ್ಕಾಗಲ್ವಾ? ಯಾರ ಜೊತೆ ಮಾತಾಡ್ತೀಯಾರೆ? ಅದೇ ಅವ್ರ ಫ್ರೆಂಡು ರಾಮು. ಅಲ್ಲ, ಬೆಳಗ್ಗಿಂದ ನೀನು ಅವ್ರಿಗೋಸ್ಕರ ಕಾಯ್ತಾ ಇರ್ತೀಯ. ಬಂದು ನಿನ್ನ ಜೊತೆ ಇರೋದು ಬಿಟ್ಟು ಮನೆಗೆ ಬಂದ್ಮೇಲೂ ಫ್ರೆಂಡ್ ಜೊತೆನೇ ಮಾತಾಡ್ಬೇಕಾ? ಇವಾಗ ಎಷ್ಟೋ ವರ್ಷ ಆಡ್ದಂಗೆ ಆಡ್ತಿದಾರಪ್ಪ. ರಾಮ್ ಬಂದಿದ್ದಾರೆ ಅಂತ ಗೊತ್ತಿದ್ರೆ ನಾನು ಹೊರಗಡೆ ಹೋಗಿನೇ ಹರಟೆ ಹೊಡಿತಿದ್ದೆ. ಇಲ್ಲಿ ಯಾಕಿರ್ತಿದ್ದೆ ಹೇಳು? ಇರು, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಏಯ್ ಏಯ್ ಪ್ರಿಯಾ, ಏಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.